ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ಆಗಿರೋ ಮದುವೆ ಮನೆ ಶೈಲಿಯಲ್ಲಿ ನಾನು ತೊಂಡೆಕಾಯಿ ರೆಸಿಪಿ ಪಲ್ಯ ಮಾಡೋದು ಹೆಂಗಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೇನು ಬೇಕಂತೇಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದೊಂದಾಗಿ ನೋಡ್ಕೊಂಡು ಹೋಗೋಣಂತ. ನೋಡಿರಿ, ನಾನಿಲ್ಲಿ ಫಸ್ಟಿಗೆ ಒಂದು 200 ಗ್ರಾಮಷ್ಟು ತೊಂಡೆಕಾಯಿನ ತೊಗೊಂಡು ಸ್ವಚ್ಛಗೆ ತೊಳೆದು ಈ ಟೈಪ ಇಟ್ಕೊಂಡಿ. ನೋಡಿರಿ, ಇದಕ್ಕೆ ನಾವು ಒಂದ್ರಾಗ 4 ಭಾಗ ಮಾಡಿ ಕಟ್ ಮಾಡಿ ಇಟ್ಕೋಬೇಕ್ರಿ. ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನ ಹೆಂಗಂತೇಳಿ ಮುಂದೆ ತೋರಿಸ್ತೀನಿ ನಾನು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ನಾನೀಗ ಈ ಟೈಪ ಕಟ್ ಮಾಡಿ ಇಟ್ಕೊಂಡಿನಿ ಇವನ್ನೆಲ್ಲನೂ. ಈ ಕಡೆ ಒಲೆ ಮೇಲೆ ನಾನು ಕಡಾಯಿ ಇಟ್ಕೊಂಡಿನಿ. ಅದಕ್ಕೆ ಈಗ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಕಾಳು ಹಾಕ್ಕೊಳಕತ್ತೀನಿ ರೀ. 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಅವಿಜ್ ಕಾಳು ರೀ. ಓಕೆ, ಇವಿಷ್ಟು ಕೊತ್ತಂಬರಿ ಬೀಜ ಅಂತ ಕರೀತಾರೆ. ಇವನ್ನ ಹಾಕೊಂಡ್ಬಿಟ್ಟು ಡ್ರೈ ಆಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನೀವು. ನಿಮ್ಗೆ ಗೊತ್ತಾಗ್ತದೆ, ಒಂದು ಸ್ವಲ್ಪ ಘಮ ಬರಾಕತ್ತಿತ್ತಂತಂದ್ರೆ ಸರಿ ಅಂತೇಳ್ಬಿಟ್ಟು ತೆಗಿಬೋದು ನೀವು. ಇದಕ್ಕೆ ನಾನು ಒಣ ಕೊಬ್ಬರಿ ಹಾಕ್ಕೊಳಕತ್ತೀನಿ ನೋಡಿರಿ, ಒಂದು ಅರ್ಧ ಕಪ್ಪಷ್ಟು. ನೀವು ಹಸಿಕಾಯಿ ತುರಿ ಇತ್ತಂತಂದ್ರೆ ಹಸಿದನ್ನು ಕೂಡ ಹಾಕೋಬೋದು. ಹಸಿದಿರಲಿಲ್ಲ, ಸೊ ಒಣದು ಹಾಕ್ಕೊಂಡು ನಾನು. ಇದನ್ನು ಕೂಡ ಫಸ್ಟ್ ಕ್ಲಾಸಾಗಿ ಬರ್ತದೆ ಟೇಸ್ಟ್, ಹಾಗೇನೆ ಇದು ಇಲ್ಲ, ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಅದಾದಮೇಲೆ ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ರೀ. ನೆಕ್ಸ್ಟ್ ಮತ್ತು 5ರಿಂದ 6 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡೀನಿ ನೋಡಿರಿ. ಇಷ್ಟು ಹಾಕ್ಕೊಂಬಿಟ್ಟು ನೀವು ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ. ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡ್ರಿ. ಮತ್ತು ಈ ಕಡೆ ನಾನು ಕಡಾಯಿ ಇಟ್ಕೊಂಬಿಟ್ಟು ಒಲೆ ಮೇಲೆ ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿ ನೋಡಿರಿ. ಎಣ್ಣೆ ಒಂಚೂರು ಜಾಸ್ತಿ ಇರಲಿ. ಅದಕ್ಕೆ ನಾವು ನೀರು ಹಾಕೋದು ಅವಶ್ಯಕತೆ ಇರೋದಿಲ್ಲ. ಇದು ಡ್ರೈ ಆಗಿ ಮಾಡೋದ್ರಿಂದ ಒಂಚೂರು ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚಲೋ ಬರ್ತದೆ ರೀ. ಇದಾದಮೇಲೆ ಇದಕ್ಕೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಸ್ವಲ್ಪ ಚಟಾಪಟ ಅಂತ ಸಿಡಿಯಾಕತ್ವ ಅಂದ್ರೆ 1 ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡಿನಿ ನೋಡಿರಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಇದನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಇವು ಈರುಳ್ಳಿ. ಭಾಳ ತನಕ ಏನು ಫ್ರೈ ಆಗೋದು ಬೇಡ, 1ರಿಂದ 2 ನಿಮಿಷ ಆದರೆ ಸಾಕಷ್ಟನ. ಈಗ ಇದ್ರ ಜೊತೆನೇ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ ತೊಂಡೆಕಾಯಿ, ಅವನ್ನ ಹಾಕ್ಕೋಬೇಕು ನೋಡಿರಿ. ಅಂದರೆ ಉಳ್ಳಾಗಡ್ಡಿ ಪೂರ್ತಿ ನೀವು ಫ್ರೈ ಆಗಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ. ಅದು ಹಾಕಿದ ಕೂಡಲೇ ಇಮಿಡಿಯೇಟಾಗಿ ವಿತಿನ್ 1 ನಿಮಿಷದಾಗ ನೀವು ಇದನ್ನು ಹಾಕ್ಕೊಂಬಿಡ್ರಿ. ಯಾಕಂದ್ರೆ ನಾವು ಇದನ್ನು ಎಣ್ಣೆ ಒಳಗನ ಒಂದು 10 ನಿಮಿಷ ಚಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವು ಮೊದಲೇ ಈರುಳ್ಳಿನ ಚಲೋತ್ನಾಗೆ ಫ್ರೈ ಮಾಡ್ಕೊಂಬಿಟ್ರಿ ಅಂದರೆ 2 ಕೂಡಿ ಕೆಂಪಾಗ್ಬಿಡ್ತಾವೆ. ಸೊ ಅದಕ್ಕೆ ಆ ಕಡೆ ಅದು ಫ್ರೈ ಆಗಲಿ ರೀ 5 ನಿಮಿಷ. ಅಷ್ಟ್ರಾಗ ಇದು ತಣ್ಣಗಾಗಿತ್ತು ನೋಡಿರಿ. ನಾನು ಫಸ್ಟ್ ತೋರಿಸಿದ ಮಸಾಲೆ ಎಲ್ಲ ಈಗ ಇದನ್ನ ಡ್ರೈ ಆಗಿ ಈ ಥರ ರೋಸ್ಟ್ ಮಾಡ್ಕೊಂಡಿನಿ. ಅದನ್ನು ತರಿಯಾಗಿ ನೀವು ಮಿಕ್ಸಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಹಂಗೆ ನೀವು ಮಾಡ್ಕೊಳ್ಳೋ ಮುಂದೆ 1 ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬಿಡ್ರಿ. ಅದು ತೋರಿಸೋದು ಮರ್ತೀನಿ ನಾನು, ಸೊ ಅದಕ್ಕೆ ಹೇಳಾಕತ್ತೀನಿ. ಈಗ ನೋಡಿರಿ, ಇವು ಚಲೋತ್ನಾಗೆ ಫ್ರೈ ಆಗ್ಯಾವ. ಈಗ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ನೋಡಿ ಅಷ್ಟು ಉಪ್ಪು ಹಾಕ್ಕೋರಿ. ಅದಾದಮೇಲೆ ನಾವೇನಿದು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ ಪೌಡರ್, ಅದನ್ನು ಹಾಕ್ಕೊಂಡಿನಿ ನೋಡಿರಿ. ಮತ್ತು 1 ಚಮಚದಷ್ಟು ಬೆಲ್ಲ ಹಾಕ್ಕೊಂಡೇನಿ ರೀ. ಅಂದ್ರೆ ಇದು ತೊಂಡೆಕಾಯಿ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನೀವು ಬೆಲ್ಲ ಹಾಕ್ಕೊಂಡ್ರೆ ರುಚಿ ಕೂಡ ಚಲೋ ಬರ್ತದೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೇದು ರೀ. ಸಕ್ಕರೆ ಹಾಕೋಕ್ಕಿಂತ ನಾವು ಎಲ್ಲ ಅಡುಗೆ ಒಳಗೆ ಬೆಲ್ಲ ಹಾಕ್ಕೊಳ್ಳೋದು ಬೆಸ್ಟ್ ಆಪ್ಷನ್ ರೀ. ಈಗ ನೋಡು, ಚಲೋತ್ನಾಗೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮತ್ತೆ. ಸರಿ, ಓಕೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಇಂಥದ್ದು ಏನಾರ ನಿಮ್ಗೆ ಇನ್ನೂ ಹೊಸ ರೆಸಿಪಿ ಬೇಕಂತಂದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನೋಡಿರಿ, ಈಗ ಇದನ್ನು ಚಲೋತ್ನಾಗೆ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನೀವು ಈ ಟೈಪ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಏನಾರು ಇವು ತೊಂಡೆಕಾಯಿ ಹುಳಿ ಇರಲಿಲ್ಲ ಅಂತಂತಂದ್ರೆ ಒಂಚೂರು ಹುಳಿ ಹಾಕ್ಕೋಬೋದು ರೀ. ಇದಕ್ಕೆ ಜಾಸ್ತಿ ಹುಳಿ ಇದ್ವು ಅಂತಂದ್ರೆ ಹುಳಿ ಹಾಕ್ಕೊಳ್ಳೋ ಏನು ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ನೋಡಿರಿ. ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ಟಿನಿ ರೀ. ಈಗ ನಮ್ಮದು ಮದುವೆ ಮನೆ ಶೈಲಿಯಲ್ಲಿ ಮಾಡುವಂಥ ತೊಂಡೆಕಾಯಿ ರೆಸಿಪಿ ರೆಡಿ ಆಗೈತೆ ರೀ. ನೀವು ಖಂಡಿತ ಈ ರೆಸಿಪಿ ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಹಂಗೆ ಹೊಸದಾಗಿ ಯಾರ್ಯಾರು ನೋಡಾಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇದೇ ಥರ ಹೊಸ ವಿಡಿಯೋಗಳಿಗಾಗಿ ನಮ್ಮ ಲೈಕ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.